ನಂಬ್ತಾ ಇದ್ದೀನಿ. ಅಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮಿತ್ರರು ನಿಮಗೂ ಕೂಡ ನಿಮ್ಮ ಸಹಕಾರ ಸಹಾಯ ಯಾವಾಗಲೂ ಬೇಕಾಗಿದೆ, ಅದು ಯಾವಾಗಲೂ ಇರಲಿ ಅಂತ ನಾನು ಕೂಡ ನಿಮ್ಮ ಜೊತೆ ಒಂದು ಇವತ್ತು ಮನವಿ ಅಷ್ಟು ಹೇಳ್ತಾ ನಿಮ್ಮದೇ ಪ್ರಶ್ನೆಗೆ ನಾನು ಇವಾಗ ಬಿಡ್ತೀನಿ. ಅದೇ ಈವನ್ ಯಾವುದೇ ದೊಡ್ಡ ಚಾಲೆಂಜ್ ಇರಲಿ ಈ ಕ್ಷೇತ್ರ ಬಿಟ್ಟರು ನನಗೆ ಇನ್ಯಾ ಕ್ಷೇತ್ರ ಇಲ್ಲ ಆಯ್ಕೆ ಮಾಡೋದಕ್ಕೆ ನನ್ನ ಮನಸ್ಸಿನಲ್ಲಿ. ನಾನು ನಿಂತರೆ ಇದು ಮೈಸೂರಿಂದಾನೇ ನಿಲ್ಬೇಕಾಗಿದೆ, ಮೈಸೂರು ಕೊಡುವ ಕ್ಷೇತ್ರದಲ್ಲಿ ಚಾಲೆಂಜ್ ಇದ್ರೆ ಅದು ಒಳ್ಳೆಯದು ಇರಬೇಕು ಅಂತದ್ದು. ಅದನ್ನ ನಾವು ಚಾಲೆಂಜ್ಗಳನ್ನು ಪರಿಹರಿಸಿ ಮುಂದುವರಿಯೋದೇ ಜೀವನದ ಒಂದು ಮಾರ್ಗ ಅಂತ ಹೇಳಿ. ತಮ್ಮನ್ನ ಬಹಳ ಪ್ರೀತಿ ಮತ್ತು ಭಕ್ತಿ ಮತ್ತು ಗೌರವದಿಂದ ಮಾತಾಡ್ತಾ ಇದ್ರು. ರಾಜಕಾರಣದಲ್ಲಿ ಟೀಕೆ ಪ್ರತಿ ಟೀಕೆಗಳು ಎಲ್ಲದೂ ಕೂಡ ಇರುತ್ತೆ. ಮೆಂಟಲಿ ಪ್ರಿಪೇರ್ ಆಗಿದ್ದೀರಾ? ಅದು ಸಹಜ, ರಾಜಕೀಯದಲ್ಲಿ ರಾಜಕೀಯ ಮಾಡೋದು ಸಹಜ, ಅದಾಗೆ ಆಗುತ್ತೆ. ಅದೆಲ್ಲನೂ ನುಂಗ್ಬೇಕು ನಾವು. ಸಾರಲ್ಲಿ ಒಂದ್ಸತಿ ಮೆಣಸಿನಕಾಯಿ ಸಿಗುತ್ತೆ, ಬಹುಶಃ ಇದು ನಮ್ಮ ರಾಜಕೀಯದಲ್ಲಿ ಪ್ರತಿದಿನಾನು ಸಿಗತ್ತೆ ಅಂತ ಅನ್ಸುತ್ತೆ. ಪಕ್ಷ ನಿಮ್ಮನ್ನ ಸಂಪರ್ಕ ಮಾಡಿತ್ತು, ನೀವೇ ಪಕ್ಷದ ಮೇಲೆ ಒಲವು ಇಟ್ಕೊಂಡು ನೀವೇ ವಾಲಂಟಿಯರ್ ಆಗಿ ಜಾಯ್ನ್ ಆದ್ರು, ಹೇಗೆ ಸರ್? ಇಲ್ಲ, ಅದು ಬೇಕಾದಷ್ಟು ಊಹಾಪೋಹಗಳು ನಡೆದಿದೆ. ಅದನ್ನು ಕೂಡ ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ನೀವು ಹೇಳಿದಿರ ಅದೇ ರಾಜಸ್ಥಾನ್ ಕಡೆಯಿಂದ ಇದು ಒಂದು ಪ್ರಭಾವ ಇದೆ ಅಂತ, ಅದರಲ್ಲಿ ಏನು ಸತ್ಯವಿಲ್ಲ. ನಮ್ದೇನು ಅದು ಬೇಕಾಗಿಲ್ಲ. ನಮ್ಮ ರಾಜ್ಯದ ಒಂದು ಏನು ಪ್ರೋಸೆಸ್ ಇದೆ ಇಲ್ಲೇನೆ, ಅದು ಎಲ್ಲ ರೀತಿ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಆ ಪ್ರೋಸೆಸ್ ಅಲ್ಲಿ ಮುಂದೆ ಹೋಗಿದೆ. ಪಕ್ಷಕ್ಕೆ ನಾವು ಅಭಿನಂದನೆಗಳನ್ನು ಹೇಳ್ಬೇಕು. ಯಾಕಂದ್ರೆ ಡ್ಯೂ ಪ್ರೋಸೆಸ್ ಅಲ್ಲಿ ಇದು ನಿಜವಾಗ್ಲೂ ಸೈಲೆಂಟ್ ಆಗಿ ಮುಂದುವರಿತಾ ಹೋಯ್ತು. ಅದು ಸರಿಯಾದ ಸಮಯದಲ್ಲಿ ಅದರ ಒಂದು ಮಾಹಿತಿ ಎಲ್ಲ ಸಿಕ್ಕಿದೆ. ಅದ್ರ ಜೊತೆಗೆ ನಿಮ್ಗೆ ಬಿಜೆಪಿ ಅಂತ ಪಕ್ಷದಲ್ಲಿ ನೀವು ನೋಡಿದಿರ, ಸೆಂಟ್ರಲ್ ಲೀಡರ್ಶಿಪ್ ಅಂತ ಹೇಳಿದ್ರು, ಪ್ರಧಾನಮಂತ್ರಿ ಅವರಿಂದ ಹಿಡಿದು ಇಲ್ಲಿ ಕಾರ್ಯಕರ್ತರವರೆಗೆ ಒಂದು ಕನ್ಸಿಸ್ಟೆಂಟ್ ಆದ ಸಿದ್ಧಾಂತ ಇದೆ, ನಂಬಿಕೆಗಳಿದೆ ಮತ್ತು ಅಭಿವೃದ್ಧಿಯ ಮಾರ್ಗ ಎಲ್ಲ ಕಡೆ ಒಂದು ಸ್ಥಿರತೆ ಇದೆ. ಸೊ ಅದಕ್ಕೆ ನಾನು ಈ ಪಕ್ಷದ ಆಯ್ಕೆ ಇದೆ. ಅದ್ರ ಜೊತೆಗೆ ನನ್ನ ನಂಬಿಕೆಗಳು, ನನ್ನ ಏನು ದೃಷ್ಟಿಕೋನವಿದೆ ಅಭಿವೃದ್ಧಿಗಾಗಿ, ಅದರ ಆ ದೃಷ್ಟಿಕೋನದ ಜೊತೆ ಮತ್ತು ಪಕ್ಷದ ಒಂದು ಹೊಂದಾಣಿಕೆ ಇದೆ ಅಂತ ಅದೇ ನಮ್ಮ ನಿನ್ನೆ ನೀಡಿದ ಸಂದೇಶದಲ್ಲಿ ಅದೇ ಹೇಳಿದೆ. ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದಾನೇ ನಮ್ಗೆ ಇಲ್ಲಿ ಜನರು ಇದು ಸ್ವಾಗತ ಮಾಡಿ ಇಷ್ಟೊಂದು ಗೌರವ ಮರ್ಯಾದೆ ಕೊಡೋದು. ಅದೆಲ್ಲಕ್ಕೂ ನಾನು ಚಿರಋಣಿಯಾಗಿದ್ದೀನಿ. ಋಣವನ್ನು ತೀರಿಸಲಿಕ್ಕೆ ನಾನು ಇವತ್ತು ನಮ್ಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಮುಂದುವರಿತಾ ಹೇಳ್ತೀನಿ, ನಮ್ದೇ ಒಂದು ಕನಸಿರತ್ತೆ. ಅದಕ್ಕೆ ಹೇಳೋದು ಭಗವದ್ಗೀತೆಯಲ್ಲಿ ನಮ್ದೇ ಒಂದು ಡೆಸ್ಟಿನಿಯನ್ನು ಸೃಷ್ಟಿಸಲು ಅದು ಇಂಪರ್ಫೆಕ್ಟ್ ಆಗಿದ್ರು ಕೂಡ ಅದನ್ನ ನಾವು ಮುಂದುವರಿಬೇಕಾಗಿರೋದು ಬಹಳ ಮುಖ್ಯ ಅಂತ. ಸೊ ಅದಕ್ಕಾಗಿ ನಾನು ನನ್ನ ಪ್ರಕಾರದಲ್ಲಿ ಪ್ರವಾಸೋದ್ಯಮಕ್ಕಾಗಿ ಮೈಸೂರನ್ನು ಕೇಂದ್ರವಾಗಬೇಕು, ಇಡೀ ದಕ್ಷಿಣ ಭಾರತಕ್ಕೆ ಅದು ಒಂದು ಕೇಂದ್ರ ಆಗಬೇಕು ಅಂತ ಇದು ಬೇಕಾದಷ್ಟು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಮಗೆ ಗೊತ್ತಿದೆ ಮೈಸೂರಿನಲ್ಲಿ ಸುಮಾರು ಅನೇಕ ಬ್ರ್ಯಾಂಡ್ ಮೈಸೂರಾಗಿ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ. ಅದೆಲ್ಲಾನು ಕೂಡ ನಾವು ಪ್ರೋತ್ಸಾಹ ಮಾಡಿ ಮುಂದುವರಿತೀವಿ. ಮತ್ತೆ ಇಲ್ಲಿ ಪಕ್ಷದ ಮುಖಂಡರು ಇದ್ದಾರೆ, ಮಾರ್ಗದರ್ಶನ ನೀಡ್ತಾರೆ ಯಾವ ರೀತಿ ಇಂಥ ಎಲ್ಲ ಸಾರ್ವಜನಿಕ ಯೋಜನೆಗಳನ್ನು ಏನು ಬರ್ತಾ ಇದೆ ಕೇಂದ್ರದಿಂದ ಅದರ ಇಂಪ್ಲಿಮೆಂಟೇಷನ್ ಜಾರಿ ಹೇಗೆ ಮಾಡೋದು ಮತ್ತೆ ಅದು ಎಲ್ಲರಿಗೂ ಮುಗಿಸೋದು ಅಂತದ್ದು ಹೇಗೆ ಮಾಡೋದು ಅಂತ ಅವರ ಸಲಹೆಯೊಂದಿಗೆ ನಾವು ಮುಂದುವರಿತೀವಿ. ಹೇಳಿದೀನಿ, ಮಹಾರಾಜರು ಅಂತ ಅದೊಂದು ನಂಬಿಕೆ ಇರುವಂತದ್ದು. ನಿಜವಾಗ್ಲೂ ಸಂವಿಧಾನ ಪ್ರಕಾರ, ಕಾನೂನು ಪ್ರಕಾರ ಹಾಗೂ ದೇವ್ರ ಮುಂದೆ ಎಲ್ಲರೂ ಸಮಾನ ವ್ಯಕ್ತಿಯನ್ನು. ಸೊ ಅದಕ್ಕಾಗಿ ನಮ್ಗೆ ನಿಜವಾದ ಅಧಿಕಾರ ಬೇಕಾದ್ರೆ ಇದು ರಾಜಕೀಯ ಜೀವಕ್ಕೆ ನಾವು ಎಂಟ್ರಿ ಕೊಡಲೇಬೇಕಾಗಿದೆ. ಸೊ ಅದರಿಂದ ಜನರ ಪ್ರತಿನಿಧಿಯಾಗಿ ನಾವು ಮುಂದುವರಿಬೋದು ಈ ಎಲ್ಲ ಕೆಲಸಗಳು. ಅದ್ರ ಜೊತೆಗೆ ನಮ್ಮ ತಾತನವರು ಇದೇ ಮೈಸೂರನ್ನು ಇದು ಭಾರತಕ್ಕೆ ಮರ್ಜ್ ಮಾಡಿದ ನಂತರ ಕಾರಣ ಏನಂದ್ರೆ ನಮ್ಗೆಲ್ಲರಿಗೂ ನಮ್ದೇ ಒಂದು ಡೆಸ್ಟಿನಿ ಸೃಷ್ಟಿಸಲು ಅವಕಾಶ ಸಿಗ್ಬೇಕು ಅಂತ. ಅದು ನಮಗೂ ಯಾತಕ್ಕೆ ಸಿಗ್ಬಾರ್ದು? ಬರೀ ಪಾರಂಪರೆ ಬಂದಿರೋದ್ರಿಂದ ಆ ಒಂದು ರೂಪದಲ್ಲಿ ಸರಿ ಅದು ಮುಂದುವರಿಯುತ್ತೆ ಪಾರಂಪರೆ. ಬಟ್ ನಮ್ದೇ ಒಂದು ಜೀವನ, ನಮ್ದೇ ಒಂದು ವೃತ್ತಿ ಜೀವನವನ್ನು ನಾವು ಸೃಷ್ಟಿಸಬೇಕಾಗಿರೋದು ಬಹಳ ಮುಖ್ಯ. ನಿಮ್ಮ ಕುಟುಂಬದ ಎರಡನೇ ಇನ್ನಿಂಗ್ಸ್ ಪಾಲಿಟಿಕ್ಸ್, ಯಾಕಂದ್ರೆ ಶ್ರೀಕಂಠದತ್ತ ಸಂಘ ಎರಡನೇದಾಗಿ ಅವತ್ತು ಬಹಳ ಡಿಫ್ರೆನ್ಸ್ ಇದೆ. ಏನ್ ಟಫ್ ಅನಿಸ್ತಾ ಇದೆ? ಯಾಕಂದ್ರೆ ಈ ಸತಿ ನೀವು JDS ಕೂಡ ಹೋಗ್ಬೇಕಾಗಿದೆ. ರಾಜಕೀಯದ ಇಲ್ಲಿ ವೇದಿಕೆನೇ ಅಲ್ಲೇ ಅಷ್ಟು ಬಹಳ ತೂಕದ ವೇದಿಕೆ ಅನುಭವ ಅಂತ ರಾಜಕೀಯ ಅನುಭವ. ಅವರೆಲ್ಲರ ಸಲಹೆ ಮತ್ತು ಸಹಕಾರದೊಂದಿಗೆ ಎಲ್ಲ ರಾಜಕೀಯ ಪ್ರಶ್ನೆಗಳನ್ನು ನಾವು ಪರಿಹರಿಸ್ತಾ ಮುಂದುವರಿತೀವಿ. ಅದೆಲ್ಲನೂ ರಾಜಕೀಯ ಮಾಡೋದು ಅನುಭವಗಳನ್ನು ಈ ಇರುವ ಎಲ್ಲ ಅನುಭವ ನಾವು ಮುಂದುವರಿತೀವಿ.
ಸಂಪರ್ಕ ಮಾಡಿದ್ರ ಹೇಗೆ? ಪ್ರತಾಪ್ ಸಿಂಹ ಅವರು ನಿಮ್ಮ ಸಂಪರ್ಕ ಮಾಡಿದ್ರ? ಅನೇಕರು